ಎಲ್ಲ ವಿದ್ಯಾರ್ಥಿಗಳು ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ. KCET ವಿದ್ಯಾರ್ಥಿಗಳೆಲ್ಲ ನಿಮ್ಮ ರಿಸಲ್ಟ್ ಯಾವಾಗ ಅನೌನ್ಸ್ ಆಗುತ್ತೆ ಅಂತ ಹೇಳಿ. ಇದೇ ನಿಟ್ಟಿನಲ್ಲಿ ನಾನು ನಿಮಗೆ ಆಪ್ಷನ್ಸ್ಗೆ ಹೆಲ್ಪ್ ಆಗೋ ರೀತಿ ಕರ್ನಾಟಕದ ಟಾಪ್ 10 ಇಂಜಿನಿಯರಿಂಗ್ ಕಾಲೇಜಸ್ನ ಡೀಟೇಲ್ಸನ್ನು ನಿಮಗೆ ನೀಡ್ತಿದ್ದೀನಿ ಇದೇ ಒಂದು ವಿಡಿಯೋದಲ್ಲಿ. ಎಲ್ಲ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ವಿಡಿಯೋವನ್ನು ನೋಡಿ, ಓಕೆನಾ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ನಾನೀಗ ಕಾಲೇಜ್ ನೇಮ್ ಹೇಳ್ತೀನಿ. ಆ ಒಂದು ಕಾಲೇಜಲ್ಲಿ ಟಾಪ್ ಬ್ರಾಂಚಸ್ ಯಾವುದು, ಅದಕ್ಕಿರ್ತಕ್ಕಂಥ ಕಟ್ ಆಫ್. ಇಷ್ಟು ಸಾಕಾಗುತ್ತೆ ನಿಮಗೆ, ಬಿಕಾಸ್ ಆಪ್ಷನ್ಸ್ಗೆ ಹೆಲ್ಪ್ ಆಗುತ್ತೆ ಇದು, ಓಕೆನಾ. ಕರ್ನಾಟಕದ ಟಾಪ್ 10 ಕಾಲೇಜಸ್ಗಳು ಇವಾಗ ನಾನು ಹೇಳ್ತಕ್ಕಂಥದ್ದು. ನಮ್ಮ ಅನಾಲಿಸಿಸ್ ಪ್ರಕಾರ ಟಾಪ್ 1 ಕಾಲೇಜು RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬ್ಯಾಂಗ್ಳೂರು, ಓಕೆನಾ. ಈ ಒಂದು ಕಾಲೇಜ್ನ ಕಟ್ ಆಫ್ ಹೇಗಿದೆ, ಇದರಲ್ಲಿ ಮೇನ್ ಬ್ರಾಂಚಸ್ ಬಂದುಬಿಟ್ಟು CSE, AIML ಮತ್ತು ISC ಇರ್ತಕ್ಕಂಥದ್ದು. CSEಗೆ ಕಟ್ ಆಫ್ ಬಂದುಬಿಟ್ಟು 234 ಇದೆ, ಓಕೆನಾ. AIMLಗೆ 429 ಇದೆ ಆ್ಯಂಡ್ ISCಗೆ 435 ಕಟ್ ಆಫ್ ಇರ್ತಕ್ಕಂಥದ್ದು. ಇದು RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬ್ಯಾಂಗ್ಳೂರಲ್ಲಿ ಇರ್ತಕ್ಕಂಥದ್ದು. ನಂತರ ಟಾಪ್ 2 ಕಾಲೇಜ್ ಬಂದುಬಿಟ್ಟು PES ಯೂನಿವರ್ಸಿಟಿ. ಈ ಒಂದು ಯೂನಿವರ್ಸಿಟಿಯಲ್ಲಿ ಟಾಪ್ ಬ್ರಾಂಚಸ್ CSE, AIML ಮತ್ತು ECE ಇರ್ತಕ್ಕಂಥದ್ದು. CSEಗೆ ಕಟ್ ಆಫ್ ಬಂದುಬಿಟ್ಟು 934 ಇದೆ, AIMLಗೆ 1494 ಇರ್ತಕ್ಕಂಥದ್ದು. ಅದೇ ರೀತಿ ECEಗೆ 2380 ಆದರೆ ಕಟ್ ಆಫ್ ಇರ್ತಕ್ಕಂಥದ್ದು. ನಂತರ ಟಾಪ್ 3 ಕಾಲೇಜ್ ಬಂದುಬಿಟ್ಟು ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಓಕೆನಾ. ಈ ಒಂದು ಯೂನಿವರ್ಸಿಟಿಯಲ್ಲಿ ನಮಗೆ ಟಾಪ್ ಬ್ರಾಂಚಸ್ ಇರ್ತಕ್ಕಂಥದ್ದು CSE ಮತ್ತು ISC, ಅದೇ ರೀತಿ ECE ಇರ್ತಕ್ಕಂಥದ್ದು. CSEಯಲ್ಲಿ ಕಟ್ ಆಫ್ ಬಂದುಬಿಟ್ಟು 1100 ಆದರೆ ಇರ್ತಕ್ಕಂಥದ್ದು. ISCಗೆ 2473 ಇದೆ, ECEಗೆ 2567 ಕಟ್ ಆಫ್ ಆದರೆ ಇರ್ತಕ್ಕಂಥದ್ದು. ಟಾಪ್ 4 ಕಾಲೇಜ್ ಬಂದುಬಿಟ್ಟು BMS ಕಾಲೇಜ್ ಆಫ್ ಇಂಜಿನಿಯರಿಂಗ್. ಈ ಒಂದು ಕಾಲೇಜ್ನ ಟಾಪ್ ಬ್ರಾಂಚಸ್ ಬಂದುಬಿಟ್ಟು CSE, AIML ಆ್ಯಂಡ್ ECE ಆದರೆ ಇರ್ತಕ್ಕಂಥದ್ದು. ಕಟ್ ಆಫ್ಗಳನ್ನು ನೋಡೋದಾದರೆ 2246 ಇದೆ CSEಗೆ, AIMLಗೆ 2786 ಇದೆ, ECEಗೆ 3070 ಆದರೆ ಇರ್ತಕ್ಕಂಥದ್ದು. ನಂತರ ಟಾಪ್ 5 ಕಾಲೇಜ್ ಬಂದುಬಿಟ್ಟು ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಓಕೆನಾ. ನಂತರ ಟಾಪ್ 6 ಕಾಲೇಜ್ ಬಂದುಬಿಟ್ಟು ದಯಾನಂದ ಸಾಗರ್ ಆಫ್ ಇಂಜಿನಿಯರಿಂಗ್ ಬ್ಯಾಂಗ್ಳೂರು, ಓಕೆನಾ. ಈ ಒಂದು ಕಾಲೇಜಲ್ಲಿ ಟಾಪ್ ಬ್ರಾಂಚಸ್ ಬಂದುಬಿಟ್ಟು CSE ಆ್ಯಂಡ್ ಡಾಟಾ ಸೈನ್ಸ್ ಇದೆ ಆ್ಯಂಡ್ AIML ಆದರೆ ಇರ್ತಕ್ಕಂಥದ್ದು. CSEಗೆ ಕಟ್ ಆಫ್ ಬಂದುಬಿಟ್ಟು 4080 ಇದೆ, ಡಾಟಾ ಸೈನ್ಸ್ಗೆ 4178 ಇದೆ ಆ್ಯಂಡ್ AIMLಗೆ 4768 ಆದರೆ ಇದೆ. ನಂತರ ಟಾಪ್ 7 ಕಾಲೇಜ್ ಬಂದುಬಿಟ್ಟು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಮೈಸೂರು. ಇದರಲ್ಲಿ ಟಾಪ್ ಬ್ರಾಂಚಸ್ ಬಂದುಬಿಟ್ಟು CSE, ISC ಆ್ಯಂಡ್ ECE. CSEಗೆ 4152, ISCಗೆ 7528 ಆ್ಯಂಡ್ ECEಗೆ 8605 ಆದರೆ ಇರ್ತಕ್ಕಂಥದ್ದು ಕಟ್ ಆಫ್ಗಳು. ನಂತರ ಟಾಪ್ 8 ಕಾಲೇಜ್ ಬಂದುಬಿಟ್ಟು JSS ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮೈಸೂರು. ಈ ಒಂದು ಕಾಲೇಜಲ್ಲಿ ಟಾಪ್ ಬ್ರಾಂಚಸ್ ಬಂದುಬಿಟ್ಟು ESC ಆ್ಯಂಡ್ AIML ಆಗಿರುತ್ತೆ. ESCಗೆ ಕಟ್ ಆಫ್ ಬಂದುಬಿಟ್ಟು 4707 ಆ್ಯಂಡ್ AIMLಗೆ 5312 ಆದರೆ ಇರ್ತಕ್ಕಂಥದ್ದು. ಆ್ಯಂಡ್ ಟಾಪ್ 9 ಕಾಲೇಜ್ ಬಂದುಬಿಟ್ಟು ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಈ ಒಂದು ಕಾಲೇಜಲ್ಲಿ ಟಾಪ್ ಬ್ರಾಂಚಸ್ ಬಂದುಬಿಟ್ಟು CSE 5036 ಆದರೆ ಇರ್ತಕ್ಕಂಥದ್ದು. ISCಗೆ ಬಂದುಬಿಟ್ಟು 7581 ಆ್ಯಂಡ್ ರೊಬೋಟಿಕ್ಸ್ ಆ್ಯಂಡ್ AI ಇದೆ ಟಾಪ್ ಬ್ರಾಂಚ್ ಇದರಲ್ಲಿ. ಇದಕ್ಕೆ ಕಟ್ ಆಫ್ ಬಂದುಬಿಟ್ಟು 9015 ಆದರೆ ಇರ್ತಕ್ಕಂಥದ್ದು. ಆ್ಯಂಡ್ ಟಾಪ್ 10 ಕಾಲೇಜ್ ಇನ್ ಕರ್ನಾಟಕ ನೋಡಿದ್ರೆ ಸರ್ ಎಂ ವಿಶ್ವೇಶ್ವರಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಈ ಒಂದು ಇನ್ಸ್ಟಿಟ್ಯೂಟ್ನ ಟಾಪ್ ಬ್ರಾಂಚಸ್ ಬಂದುಬಿಟ್ಟು CSE, ISC ಆ್ಯಂಡ್ ECE ಆಗಿರುತ್ತೆ. CSEಗೆ ಕಟ್ ಆಫ್ 11715 ಇರುತ್ತೆ, ISCಗೆ 16184 ಆ್ಯಂಡ್ ECEಗೆ 16841 ಆದರೆ ಇರ್ತಕ್ಕಂಥದ್ದು. ಇದು ಕರ್ನಾಟಕದ ಟಾಪ್ 10 ಇಂಜಿನಿಯರಿಂಗ್ ಕಾಲೇಜಸ್ಗಳಾಗಿರುತ್ತೆ, ಓಕೆನಾ. ಮುಂದಿನ ವಿಡಿಯೋಗಳಲ್ಲಿ ಇನ್ನೂ ಹಲವಾರು ಕಾಲೇಜಸ್ಗಳ ಮಾಹಿತಿನ ನಾನು ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ KCETಗೆ ಸಂಬಂಧಪಟ್ಟಂತಹ ಕೌನ್ಸ್ಲಿಂಗ್ ಪಿನ್ ಟು ಪಿನ್ ಪ್ರೋಸೆಸ್ ಎಲ್ಲ ನಮ್ಮ ಚಾನಲಲ್ಲಿ ಸಿಗ್ತಿರುತ್ತೆ. ಅದಕ್ಕೋಸ್ಕರ ಆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್.